ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲೆಕ್ಟ್ರಿಕ್ ವಾಹನಗಳ ವಿಷಯದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರುವ ಅಮೆರಿಕದ ಟೆಸ್ಲಾ ಕಂಪನಿ ಬಗ್ಗೆ ನಿಮಗೆ ಗೊತ್ತಿದೆ. ಟೆಸ್ಲಾದ ಕಾಂಪಿಟೇಷನ್ ಹೇಗಿದೆ ಅಂದ್ರೆ ಅದನ್ನು ತಡ್ಕೊಳ್ಳೋದಕ್ಕಾಗದೆ ಚೀನಾ ಈ ಕಾರುಗಳು ನಮ್ಮ ದೇಶದಲ್ಲಿ ಜಾಸೂಸಿ ಮಾಡ್ತಾ ಇವೆ, ಇವುಗಳಿಂದ ಬೇಹುಗಾರಿಕೆಯ ಅಪಾಯ ಇದೆ ಅನ್ನೋ ಆರೋಪ ಹೊರಿಸಿ ಅವುಗಳ ಮಾರುಕಟ್ಟೆಯನ್ನು ಕುಗ್ಗಿಸೋ ಪ್ರಯತ್ನವನ್ನು ಕೂಡ ಆರಂಭ ಮಾಡಿದೆ. ಅದು ಟೆಸ್ಲಾ ಚೀನಾ ಕಂಪನಿಗಳ ಎದೆಯಲ್ಲಿ ಉಂಟು ಮಾಡಿರುವ ಕಂಪನಕ್ಕೆ ಸಾಕ್ಷಿ. ಇನ್ನು ಟೆಸ್ಲಾದ ಸಂಶೋಧನಾ ವಿಭಾಗ ಭಾರತದಲ್ಲೊಂದು ಕಚೇರಿಯನ್ನ ತೆರೆದಿದೆ ಅನ್ನೋ ಕಾರಣಕ್ಕೇನೆ ನಾವು ಸಿಕ್ಕಾಪಟ್ಟೆ ಖುಷಿಯಾಗಿ ಬೆಳಗ್ಗೆ ಎದ್ರೆ ಟೆಸ್ಲಾ, ಎಲನ್ ಮಸ್ಕ್ ಅಂತ ಜಪ ಮಾಡೋದಕ್ಕೆ ಶುರು ಮಾಡಿದೀವಿ. ಆದ್ರೆ ಟೆಸ್ಲಾ ಥರದ್ದೇ ಒಂದು ಕಂಪನಿ ಭಾರತದಲ್ಲೂ ಹುಟ್ಕೊಂಡ್ರೆ, ಎಲೆಕ್ಟ್ರಿಕ್ ವಾಹನಗಳ ಕ್ಷೇತ್ರದಲ್ಲಿ ಅದು ಹೊಸ ಕ್ರಾಂತಿಗೆ ನಾಂದಿ ಹಾಡಿದ್ರೆ, ಭಾರತದಲ್ಲೇ ತಯಾರಿಕಾ ಘಟಕವನ್ನು ಸ್ಥಾಪಿಸಿ ಇಲ್ಲಿಂದಲೇ ಇಡೀ ವಿಶ್ವಕ್ಕೆ ರಫ್ತು ಮಾಡೋದಕ್ಕೆ ಮುಂದಾದ್ರೆ, ಎಸ್, ಅಂಥದ್ದೊಂದು ಕನಸು ನನಸಾಗೋ ಲಕ್ಷಣಗಳು ಕಂಡು ಬರ್ತಾ ಇವೆ. ಭಾರತದೇ ಒಂದು ಕಂಪನಿ ತನ್ನ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕಾ ಘಟಕವನ್ನ ಆರಂಭ ಮಾಡೋ ಪ್ರಯತ್ನದಲ್ಲಿದೆ. ಆದರೆ ಇಲ್ಲಿ ಸದ್ಯಕ್ಕೆ ಕಾರುಗಳನ್ನು ತಯಾರು ಮಾಡುವುದಿಲ್ಲ, ಬದಲಿಗೆ ದ್ವಿಚಕ್ರ ವಾಹನಗಳನ್ನ ತಯಾರು ಮಾಡಲಾಗುತ್ತೆ. ವರ್ಷಕ್ಕೆ 10 ಮಿಲಿಯನ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ತಯಾರು ಮಾಡಿ ಇಡೀ ವಿಶ್ವಕ್ಕೆ ಮಾರಾಟ ಮಾಡೋ ಯೋಜನೆಯನ್ನ ಆ ಸಂಸ್ಥೆ ಹಮ್ಮಿಕೊಂಡಿದೆ. ಮತ್ತು ಅದಕ್ಕಾಗಿ ತಮಿಳುನಾಡಲ್ಲಿ 202 ಹೆಕ್ಟೇರ್ ಜಾಗದಲ್ಲಿ ವಿಶಾಲವಾದ ಸುಸಜ್ಜಿತವಾದ ಕಾರ್ಖಾನೆ ಕೂಡ ತಲೆ ಎತ್ತಲಿದೆ. ಅಂದಹಾಗೆ ಇಂಥದ್ದೊಂದು ಭಾರಿ ಯೋಜನೆಯ ಜೊತೆಗೆ ಭಾರತದ ಟೆಸ್ಲಾ ಆಗೋದಕ್ಕೆ ಹೋಗ್ತಾ ಇರೋದು ಇಲ್ಲಿನ ಓಲಾ ಕಂಪನಿ. ಓಲಾ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ. ಅದನ್ನ ಇಷ್ಟಪಟ್ಟವರು ಇದ್ದಾರೆ, ಬೈಕೊಂಡು ಬಳಸೋರು ಇದ್ದಾರೆ, ಅಡಿಕ್ಟ್ ಆದವರು ಕೂಡ ಇದ್ದಾರೆ. ಲುಧಿಯಾನಾ ಮೂಲದ IIT ಗ್ರಾಜ್ಯುಯೇಟ್ ಭವಿಷ್ ಅಗರ್ವಾಲ್ ಹಾಗೂ ಅಂಕಿತ್ ಭಾಟಿ 2010ರಲ್ಲಿ ಆರಂಭಿಸಿದ ಈ ಸಂಸ್ಥೆ ಇವತ್ತು ವಿಶ್ವದ ಸುಮಾರು 250ಕ್ಕೂ ಹೆಚ್ಚು ನಗರಗಳಲ್ಲಿ ಟ್ಯಾಕ್ಸಿ ಸೇವೆಯನ್ನು ಒದಗಿಸ್ತಾ ಇದೆ. ಸುಮಾರು 2.5 ಮಿಲಿಯನ್ ಅಂದ್ರೆ 25 ಲಕ್ಷ ಡ್ರೈವರ್ಗಳ ನೆಟ್ವರ್ಕ್ ಹೊಂದಿದೆ. ಭಾರತದ ಕ್ಯಾಬ್ ಮಾರುಕಟ್ಟೆಯಲ್ಲಿ 60% ಈ ಓಲಾ ಆಕ್ರಮಿಸಿಕೊಂಡು ಕೂತಿದೆ. 2019ರಲ್ಲಿ ಈ ಸಂಸ್ಥೆ ಗಳಿಸಿದ ಆದಾಯ 2544 ಕೋಟಿ ರೂಪಾಯಿಗಳು. ಭಾರತದ ಉದ್ಯಮಿಗಳು ಸೇರಿದ ಹಾಗೆ ಒಂದಷ್ಟು ವಿದೇಶಿ ಸಂಸ್ಥೆಗಳು ಕೂಡ ಇದರ ಮೇಲೆ ಹೂಡಿಕೆ ಮಾಡಿದ್ದಾರೆ. ಇದರ ಒಟ್ಟು ಮೌಲ್ಯ $6.2 ಬಿಲಿಯನ್. ಒಂದು ಆಪ್ ಬೇಸ್ಡ್ ಕಾರ್ ರೆಂಟಲ್ ಕಂಪನಿ ಕೇವಲ 10 ವರ್ಷಗಳಲ್ಲಿ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು ಕಡಿಮೆ ಸಾಧನೆ ಏನಲ್ಲ. ಇಂಥ ಕಂಪನಿ ಈಗ ತನ್ನ ವ್ಯಾಪಾರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇದು ಭಾರತದ ಟೆಸ್ಲಾ ಅನ್ನಿಸ್ಕೊಳ್ಳೋದಕ್ಕೆ ಹೊರಟಿದೆ. ಅವರ ಪ್ರಯತ್ನಗಳು ಯಶಸ್ವಿಯಾದರೆ 2022ರ ಹೊತ್ತಿಗೆ ಅವರ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಘಟಕ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಆರಂಭ ಮಾಡುತ್ತೆ. ಸ್ನೇಹಿತರೆ, ಟೆಸ್ಲಾ ಬಗ್ಗೆ ಹೆಚ್ಚು ಹೇಳಬೇಕಾದ ಅಗತ್ಯ ಏನಿಲ್ಲ. ಅಮೆರಿಕ ಮೂಲದ ಎಲನ್ ಮಸ್ಕ್ ಒಡೆತನದ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳ ತಯಾರಿಯಲ್ಲಷ್ಟೇ ಅಲ್ಲ, ಬ್ಯಾಟರಿ, ಸೋಲಾರ್ ಪವರ್ ಪ್ಯಾನಲ್ಗಳು, ಮನೆಯ ಚಾವಣಿ ಮೇಲೆ ಅಳವಡಿಸಬಹುದಾದ ಪ್ಯಾನಲ್ಗಳಿಂದ ಹಿಡಿದು ಭಾರಿ ಪ್ರಮಾಣದ ಗ್ರಿಡ್ಗಳಿಗೆ ಬೇಕಾದ ಪ್ಯಾನಲ್ಗಳವರೆಗೆ ವಿವಿಧ ರೀತಿಯ ಪ್ಯಾನಲ್ಗಳನ್ನು ತಯಾರು ಮಾಡುತ್ತೆ. ಹಾಗೆಯೇ ಸ್ಪೇಸ್ಗೆ ಜನರನ್ನು, ವಸ್ತುಗಳನ್ನು ತಗೊಂಡು ಹೋಗುವ ಸ್ಪೇಸ್ ಶಿಪ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಈಗ ಬಿಟ್ಕಾಯಿನ್ ವ್ಯವಹಾರಕ್ಕೆ ಕೂಡ ಎಲನ್ ಮಸ್ಕ್ ಎಂಟರ್ ಆಗ್ತಾ ಇರೋದ್ರಿಂದ ಅಮೆರಿಕಾದಲ್ಲಿ ಬರೀ ಬಿಟ್ಕಾಯಿನ್ ಅನ್ನೋ ಅಗೋಚರ ಹಣವನ್ನು ಇಟ್ಕೊಂಡು ಕೂಡ ಟೆಸ್ಲಾ ಕಾರುಗಳನ್ನು ಖರೀದಿ ಮಾಡೋದಕ್ಕೆ ಆ ಸಂಸ್ಥೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಟೆಸ್ಲಾ ಅನ್ನೋದು ಇವತ್ತೊಂದು ದೊಡ್ಡ ಹೆಸರು. ಅವರ ಕಾರುಗಳು ಇವತ್ತು ಬಹಳಷ್ಟು ದೇಶಗಳಲ್ಲಿ ರಸ್ತೆಗಳನ್ನು ಆಳೋದಕ್ಕೆ ಶುರು ಮಾಡಿವೆ. ಈಗ ಓಲಾದ ಯೋಜನೆ ಕೂಡ ಯಶಸ್ವಿ ಆದರೆ ಅವರು ಭಾರತದ ಟೆಸ್ಲಾ ಆಗೋ ಸಾಧ್ಯತೆಗಳಿರುತ್ತವೆ. ಈಗಾಗಲೇ ಚೆನ್ನೈನಲ್ಲಿ ಘಟಕವನ್ನು ಆರಂಭ ಮಾಡಿರೋ ಓಲಾ ಅಲ್ಲಿ 24 ಬಿಲಿಯನ್ ಅಂದರೆ 2400 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಇಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಭಾರತವು ಸೇರಿದ ಹಾಗೆ ಯುರೋಪ್, ಯುನೈಟೆಡ್ ಕಿಂಗ್ಡಮ್, ಲ್ಯಾಟಿನ್ ಅಮೆರಿಕಾ, ಏಷ್ಯಾ ಪೆಸಿಫಿಕ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮುಂತಾದ ಕಡೆಗಳಿಗೆ ರಫ್ತಾಗಲಿವೆ ಅಂತ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಗೆಳೆಯರೆ, ತಮಿಳುನಾಡಲ್ಲಿ ಆರಂಭವಾಗಲಿರುವ ಈ ಘಟಕ ಇಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡೋದು ಅಷ್ಟೇ ಅಲ್ಲ, ವಿದೇಶಿ ವಿನಿಮಯದ ಹೆಚ್ಚಳಕ್ಕೆ ಕೂಡ ಕಾರಣ ಆಗುತ್ತೆ. ನಾವಿವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ವಿದೇಶಿ ಕಂಪನಿಗಳು ಮಾಡ್ತಾ ಇರೋ ಸಾಧನೆಯನ್ನು ನೋಡ್ತಾ ಇದ್ದೀವಿ. ಅದೇ ಕೆಲಸ ನಮ್ಮಲ್ಲೂ ಆಗಬೇಕಾಗಿದೆ. ದೇಶಿ ಕಂಪನಿಗಳು, ದೇಸಿ ಉದ್ಯಮಿಗಳು ವಿದೇಶಗಳಲ್ಲಿ ಕೂಡ ತಮ್ಮ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಂಡು ಬೆಳೆದು ನಿಲ್ಲಬೇಕಿದೆ. ಇವತ್ತು ಮಹೇಂದ್ರ, ಟಾಟಾ ಮುಂತಾದ ಸಂಸ್ಥೆಗಳು ಆ ನಿಟ್ಟಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ಯಶಸ್ಸನ್ನು ಕೂಡ ಗಳಿಸ್ತಾ ಇದ್ದಾರೆ. ಈಗ ಓಲಾ ದ್ವಿಚಕ್ರ ವಾಹನಗಳ ವಿಷಯದಲ್ಲಿ ಅಂಥದ್ದೇ ಒಂದು ಸಾಧನೆಯನ್ನ ಮಾಡಲಿ, ಇಲ್ಲಿನ ಯುವಕರಿಗೆ
ಉದ್ಯೋಗಾವಕಾಶಗಳು ಮತ್ತಷ್ಟು ಸೃಷ್ಟಿಯಾಗೋದರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಸ್ಟಾರ್ಟಪ್ಗಳಿಗೆ ಕೂಡ ಇದು ಸ್ಫೂರ್ತಿಯಾಗಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.